ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಮೊಬೈಲ್ ಪ್ರಾಬ್ಲಮ್ ಆಯಿತು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಇದೊಂದು ವಿಡಿಯೋ ಹಾಗೆ ಇತ್ತು. ಸೊ ಅದಕ್ಕೆ ಇದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡು ಮೊದಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಕ್ರಿಸ್ಮಸ್ ದಿನದ್ದು. ನಾನು ಅಮ್ಮನ ಮನೆಗೆ ಹೋಗಿದ್ನಲ್ವ, ಸೊ ಆ ದಿನದ್ದು ನಮ್ಮ ಮನೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಸೊ ಒಂದು ಪಾರ್ಸಲ್, ಒಂದು ಬಟ್ಟೆನ ಬುಕ್ ಮಾಡಿದ್ದೆ. ಸೊ ಅದು ಬಂದಿತ್ತು ಶನಿವಾರ ಸಂಜೆನೇ, ಮಧ್ಯಾಹ್ನ ಮೇಲೆ ಬಂತು. ಅದನ್ನು ಓಪನಿಂಗ್ ಮಾಡ್ತಾ ಇದ್ದೀನಿ. ಸೊ ಇದು ನಾನು ಬಂದು ಹಾಫ್ ಸ್ಯಾರಿ ಫಂಕ್ಷನಿಗೆ ತೊಗೊಂಡಂಥದ್ದು. ಇದು ಬಂದು ಲೆಹೆಂಗಾ ಥರ ಬರುತ್ತೆ. ಸೊ ಇದು ಪೀಸಸ್ಸು ನಾವು ಸ್ಟಿಚ್ ಮಾಡಿಸ್ಕೋಬೇಕು. ಸೊ ಆ ರೀತಿ ಒಂದು ಕ್ಲಾತ್ನ ತರಿಸಿದ್ದೆ. ಸೊ ಹಾಫ್ ಸ್ಯಾರಿ ಫಂಕ್ಷನ್ಗೆ ಬೇರೆಯವ್ರಿಗೆ ಗಿಫ್ಟ್ ಮಾಡೋದಕ್ಕೆ ನಮ್ಮ ಅಣ್ಣನ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು. ಸೊ ಹಾಗಾಗಿ ಅದನ್ನು ತರಿಸಿದ್ದೆ. ನೋಡೋಣ ಕ್ವಾಲಿಟಿ ವೈಸ್ ಹೇಗಿದೆ ಅಂತ. ಏನಾದರೂ ಡ್ಯಾಮೇಜ್ ಇದೆಯಾ, ಮತ್ತು ವಾಪಸ್ ಮಾಡೋಕ್ಕೆ ಸರಿ ಹೋಗುತ್ತೆ, ರಿಟರ್ನ್ ಹಾಕೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ತೆಗೆದು ನೋಡ್ತಾ ಇದ್ದೀನಿ. ಮತ್ತು ಗಿಫ್ಟ್ ಕೊಡೋದಲ್ವಾ, ಸೊ ಮತ್ತು ಡ್ಯಾಮೇಜ್ ಏನಾದರೂ ಇದ್ದರೆ ಸುಮ್ಮನೆ ಅವ್ರಿಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನೇ ಇಲ್ಲಿ ಓಪನ್ ಮಾಡಿ ಎಲ್ಲ ನೋಡ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ನಿಜವಾಗ್ಲೂ ಕ್ವಾಲಿಟಿ ವೈಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತುಂಬಾ ಕ್ವಾಲಿಟಿ, ಹೈ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಒಳ್ಳೆ ರೇಷ್ಮೆ ಲಂಗ ಥರ ಕಾಣಿಸ್ತಾ ಇತ್ತು. ಇದು ಬಂದು ವೇಲು ದುಪ್ಪಟ್ಟ, ನಾವು ಲಂಗ ದಾವಣಿ ಥರನೂ ಹಾಕ್ಕೋಬೋದು, ಇಲ್ಲ ಗಾಗ್ರಾ ಥರನೂ ಹೋಲಿಸಿ ಹಾಕ್ಕೋಬೋದು. ತುಂಬ ಚೆನ್ನಾಗಿತ್ತು. ಇದು ಸಿಲ್ವರ್ ಕಲರಲ್ಲಿ ಬಂದಿದೆ. ಸಿಲ್ವರ್ ವಿತ್ ಪರ್ಪಲ್ ಕಲರಲ್ಲಿ ಕಾಂಬಿನೇಷನಲ್ಲಿ ಪೀಸ್ ಬಂದಿದೆ. ಬ್ಲೌಸ್ ಬಂದು ಸಿಲ್ವರ್ ಕಲರಲ್ಲಿ ಬಂದಿದೆ. ಸೊ ಇದು ಒಳಗಡೆ ಬ್ಲೌಸ್ ತೋರಿಸ್ತೀನಿ ನೋಡಿ. ಈಗ ಓಪನ್ ಮಾಡ್ತಾ ಇದ್ದೀನಿ. ಸೊ ಬ್ಲೌಸ್ ಬಂದು ಸಿಲ್ವರ್ ಕಲರಲ್ಲಿ ಬಂದಿದೆ. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ವೈಸು. ನಾನೇನೆಂದರೆ ರೆಡಿ ಡ್ರೆಸ್ನ ತೊಗೊಳಕ್ಕೆ ಹೋಗಲಿಲ್ಲ, ಯಾಕೆಂದರೆ ಇನ್ನೂ ಬೆಳೆಯೋ ಹುಡುಗಿ ಅಲ್ವಾ. ಸೊ ಚೆನ್ನಾಗಿರೋದನ್ನೇ ಪೀಸ್ ತೆಗೆದು ಕೊಟ್ಟರೆ ಸೊ ಅವ್ರು ಹೇಗೆ ಬೇಕೋ ಹಾಗೆ ಹೊಲಿಸ್ಕೋತಾರೆ ಅನ್ನೋ ಕಾರಣಕ್ಕೆ ನಾನು ಪೀಸ್ ತೆಕ್ಕೊಟ್ಟೆ. ರೆಡಿಮೇಡ್ ಡ್ರೆಸ್ಸನ್ನು ತೆಗಿಲಿಲ್ಲ. ಇದು ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಕೂಡ ಆಯಿತು. ಮತ್ತು ಇದು ಗಿಫ್ಟ್ ಕೂಡ ಮಾಡಾಯಿತು. ಫಂಕ್ಷನ್ ಕೂಡ ಮುಗ್ದೋಯ್ತು. ಹೇಳಿದ್ನಲ್ವ, ಮೊಬೈಲ್ ಪ್ರಾಬ್ಲಮ್ ಆಗಿ ನಾನು ವೀಡಿಯೋಗಳು ಮಾಡ್ಕೊಳ್ಳೋಕ್ಕೆ ಬೇಜಾರಾಗಿತ್ತು. ಸೊ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು ಮೊಬೈಲಿಂದ. ಹಾಗಾಗಿ ಇದೊಂದು ವಿಡಿಯೋ ಹಾಗೆ ಉಳ್ಕೊಂಡಿತ್ತು. ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಒಂದು 5 ಸ್ಟಾರ್ದು ಒಂದು ಇದು ಕೂಡ ಕಾರ್ಡು ಕೂಡ ಕೊಟ್ಟಿದ್ದಾರೆ. ಸೊ 5 ಸ್ಟಾರ್ ಕೊಟ್ಟರೆ ನಾವು ಆ ಒಂದು ಇದಕ್ಕೆ 5 ಸ್ಟಾರ್ ಕೊಟ್ಟರೆ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ ಅಂತಲೂ ಇತ್ತು. 3 ರುಪೀಸು 5 ರುಪೀಸು ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಇತ್ತು. ಸೊ ಕೊಟ್ವಿ, ಅದು ಕೂಡ ಬಂತು, ಕ್ಯಾಶ್ ಬ್ಯಾಕ್ ಕೂಡ ಬಂತು. ಸೊ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್. ನೀವು ಕೂಡ ಗಿಫ್ಟ್ ಮಾಡೋಕ್ಕೆ ಮತ್ತು ನಿಮ್ಮ ಹೆಣ್ಮಕ್ಳಿಗೆ ಹೋಲಿಸೋಕ್ಕೆ ಬೇಕು ಅಂದರೆ ತೊಗೋಬೋದು. ಸೊ ಅದಾದಮೇಲೆ ಇಲ್ಲಿ ತರಕಾರಿ ಎಲ್ಲ ಜೋಡಿಸ್ತಾ ಇದ್ದೀನಿ. ಸೊ ಅಮ್ಮನ ಮನೆಗೆ ಹೋಗ್ಬೇಕಿತ್ತಲ್ವ, ಕ್ರಿಸ್ಮಸ್ ಹಿಂದಿನ ದಿನದ ವ್ಲಾಗ್ ಇದು. ಅಮ್ಮನ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ವಿ. ಎಲ್ಲ ತರಕಾರಿ ಬೆಳಗ್ಗೆನೇ ಮಾರ್ಕೆಟ್ಗೆ ಹೋಗಿ ಎಲ್ಲ ಥರದ ತರಕಾರಿನೂ ತಂದಿದ್ರು. ಸೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಫ್ರಿಜ್ಜಿಗೆ ಎಲ್ಲ ಸ್ಟೋರ್ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆಯಿಂದ ಎತ್ತಿಟ್ಟಿರಲಿಲ್ಲ, ಬೇರೆ ಕೆಲಸಗಳು, ಮತ್ತು ಶನಿವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಕೆಲಸಗಳಿತ್ತು. ಸೊ ಹಂಗಾಗಿ ನಾನು ಮತ್ತೆ ಅಡುಗೆ ಮಾಡ್ಕೊಂಡು ಇವಾಗ ನಾನೆಲ್ಲ ತರಕಾರಿ ಎಲ್ಲ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ನಾನೆಲ್ಲ ಕವರ್ಗಳಿಗೆ ಹಾಕಿ ಎತ್ತಿಡ್ತೀನಿ. ಸೊ ಬಾಕ್ಸಸ್ ಎಲ್ಲ ಏನೂ ತೊಗೊಂಡಿಲ್ಲ. ನೋಡೋಣ ಬಾಕ್ಸಸ್ಸು ನೆಕ್ಸ್ಟು ಯಾವಾಗಾದ್ರು ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲ್ಯಾನ್ ಇದೆ ಇದು ಸ್ಟೋರೇಜ್ ಬಾಕ್ಸ್ನ ತರಿಸ್ಬೇಕು ಅಂತ. ಈಗ ಸದ್ಯಕ್ಕೆ ನಾನು ಕವರಲ್ಲೇ ಎತ್ತಿಡ್ತಾ ಇದ್ದೀನಿ. ಸೊ ನಾವೇನೇ ಒಂದು ತೊಗೋಬೇಕಾದ್ರೂ ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಬೇಕಲ್ವ. ಟೈಮ್ ಅನ್ನೋದು ಬಂದರೆ ಆ ಟೈಮಿಗೆ ಏನೇನಾಗಬೇಕೋ ಎಲ್ಲದು ಕೂಡ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಬೀಟ್ರೋಟು, ಕ್ಯಾರೆಟು, ಮತ್ತು ಬೀನ್ಸು, ಹಸಿಮೆಣಸಿನ್ಕಾಯಿ ಎಲ್ಲದನ್ನು ತಂದಿದ್ರು.
ನಮಗಿದು ಸುಮಾರು ಒಂದು ವಾರಕ್ಕಾಗೋಷ್ಟು ತರಕಾರಿನ ನಾವು ಒಂದೇ ಸತಿ ತಂದುಬಿಡ್ತೀವಿ. ಪದೇ ಪದೇ ಹೋಗಲ್ಲ. ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತರಕಾರಿನ ತಂದಿಟ್ಕೊಂಡು ಫ್ರಿಜ್ಜಲ್ಲಿ ಯೂಸ್ ಮಾಡ್ಕೋತೀವಿ. ಮತ್ತು ತುಂಬ ಫ್ರೆಶ್ ಆಗಿತ್ತು ತರಕಾರಿ. ಮತ್ತು ಬೀನ್ಸು ಅಷ್ಟೇ, ತುಂಬ ಇದು ನಾಟಿ ಬೀನ್ಸು, ತುಂಬ ಫ್ರೆಶ್ ಆಗಿತ್ತು. ಅದಕ್ಕೆ ನನ್ನ ಮಗ ತೊಳ್ಕೊಂಡು ತಿಂತೀನಿ ಅಂದ್ಬಿಟ್ಟು ಎತ್ಕೊಂಡು ಬಿಡಿಸ್ಕೊತಾ ಇದ್ದಾನೆ, ನನ್ನ ಮಗ ವಿಡಿಯೋ ಮಾಡ್ತಿರೋದು. ಸೊ ಸೊಪ್ಪುಗಳನ್ನೂ ಅಷ್ಟೇ ನಾನು ಕವರಲ್ಲಿ ಜೋಡಿಸಿ ಇಟ್ಬಿಡ್ತೀನಿ. ಬಿಡಿಸ್ಬಿಟ್ಟು ಕ್ಲೀನ್ ಮಾಡಿ ಆನಂತರ ಕವರಲ್ಲಿ ಕಟ್ಟಿ ಇಟ್ಬಿಡ್ತೀನಿ. ಇದಕ್ಕೆಲ್ಲ ಸ್ಟೋರೇಜ್ ಬಾಕ್ಸು ತರಿಸ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಯಾವಾಗಾಗತ್ತೆ ಅಂತ. ಸೊ ಅದಾದಮೇಲೆ ನಾನು ಡೈರೆಕ್ಟಾಗಿ ಅಮ್ಮನ ಮನೆಯಿಂದನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕೋ ಗೊತ್ತಿಲ್ಲ, ಅಲ್ಲಿಂದ ಬಂದಮೇಲೆ ಅವತ್ತು ಸಂಜೆನೇ ಬಂದ್ವಿ ನಾವು ಅಮ್ಮನ ಮನೆಗೆ. ಭಾನುವಾರ ಸೋಮವಾರ 2 ದಿವಸ ರಜೆ ಇತ್ತಲ್ವ. ಸೊ ಬಂದ್ವಿ. ಬಂದಾದಮೇಲೆ ನನ್ನ ಮಗನಿಗೆ, ನಾವು ಬಂದಿದ್ದು ಬಸ್ಸಲ್ಲಿ ಬಂದ್ವಿ, ನಮ್ಮ ಯಜಮಾನ್ರು ಡ್ಯೂಟಿ ಇತ್ತು ಅಂತ ಅವರು ಸೋಮವಾರ ಬಂದು ನಮ್ಮನ್ನು ಕರ್ಕೊಂಡು ಬಂದರು. ನಾವು ಬಸ್ಸಲ್ಲಿ ಬಂದಿದ್ದಕ್ಕೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಚಳಿ ಇತ್ತು, ಸಂಜೆ ಟೈಮ್ ಬೇರೆ ಆಗಿತ್ತಲ್ವ. ನನ್ನ ಮಗನಿಗೆ ಸ್ವಲ್ಪ ಥಂಡಿ ಕೋಲ್ಡ್ ಆಗೋಯಿತು, ಕೆಮ್ಮು ನೆಗಡಿ ಈ ರೀತಿ ಎಲ್ಲ ಆಗೋಯಿತು. ಸ್ವಲ್ಪ ಕೆಮ್ಮು ಜಾಸ್ತಿ ಆಯಿತು. ಹಾಗಾಗಿ ಬಂದು ನೈಟಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಮಾರ್ನಿಂಗ್ ವಿಡಿಯೋ, ಭಾನುವಾರದ ಬೆಳಗ್ಗೆ ಮಾಡಿರೋವಂಥ ವಿಡಿಯೋ ಇದು. ಸೊ ಬೆಳಗ್ಗೆನೇ ನಾನು ರಾಗಿ ರೊಟ್ಟಿ ಹಾಕ್ತಾಯಿದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ಕೆಮ್ಮಾಗಿತ್ತು, ಶೀತ ಆಗಿತ್ತಲ್ವ. ರಾಗಿ ರೊಟ್ಟಿ ಜೊತೆಗೆ ಉಪ್ಸಾರು ಖಾರ ಹಾಕ್ಕೊಂಡು ತಿಂದರೆ ಸ್ವಲ್ಪ ಗಂಟಲು, ಅಂದರೆ ಮೆಣಸು ಜೀರಿಗೆ ಎಲ್ಲ ಹಾಕಿರ್ತೀವಲ್ವ ಉಪ್ಸಾರು ಖಾರಕ್ಕೆ, ರಾಗಿ ರೊಟ್ಟಿ ಜೊತೆ ತಿಂದರೆ ಗಂಟಲು ಸ್ವಲ್ಪ ಹಾಯ್ ಅನಿಸುತ್ತೆ ಅಂತ ಅಂದ್ಬಿಟ್ಟು, ಕೆಮ್ಮಲು ಕೂಡ ಕಫ ಎಲ್ಲ ಬಂದ್ಬಿಡುತ್ತೆ. ಸೊ ಅಂದ್ಬಿಟ್ಟು ನಾನು ರಾಗಿ ರೊಟ್ಟಿ ಜೊತೆ ಉಪ್ಸಾರು ಖಾರನ ಮಾಡಿ ಕೊಡ್ತಾಯಿದ್ದೀನಿ ನನ್ನ ಮಗನಿಗೆ. ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಕೆಮ್ಮು ಇರೋರು, ಅಂದರೆ ಒಣಕೆಮ್ಮು ಇರೋರು ಮತ್ತು ಕಫ ಇರೋರು ಈ ರೀತಿ ಉಪ್ಸಾರು ಖಾರದ ಜೊತೆ ರಾಗಿ ರೊಟ್ಟಿನ ಮಾಡಿಕೊಂಡು ತಿನ್ನಿ, ಸಿಕ್ಕಾಪಟ್ಟೆ ಹಾಯ್ ಅನಿಸುತ್ತೆ. ಮತ್ತು ಕಫ, ನಿಮ್ಗೆ ಎಷ್ಟೇ ಕಫ ಇದ್ದರೂ ಕೂಡ ಅದು ಬಂದ್ಬಿಡುತ್ತೆ ಆಚೆ. ನಿಜವಾಗ್ಲೂ ಆ ಒಂದು ಟೈಮ್ಗೆ, ಹುಷಾರಿಲ್ಲ ಅನ್ನೋ ಟೈಮ್ಗೆ ಈ ಒಂದು ಫುಡ್ಡು ಬಾಯಿಗೆ ಹಿತ ಕೊಡುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ರಾಗಿ ರೊಟ್ಟಿ ಹಾಕ್ಬಿಟ್ಟು ನಾನಿಲ್ಲಿ ಖಾರನ ಹಾಕಿ ಕೊಡ್ತಾಯಿದ್ದೀನಿ. ಅವನಿಗೂ ಕೂಡ ಖಾರ ಹಾಕಿ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಕೂಡ ತಿಂಡಿ ಮಾಡಿದೆ. ಈಗ ನನಗೂ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಅಮ್ಮ ಬೆಳಗ್ಗೆನೇ ಪೂಜೆ ಮಾಡಿ ಕೂಡ ಹೋಗಿದ್ದಾರೆ. ಪೂಜೆ ಎಲ್ಲ ಮಾಡಿ ಹೋಗಿದ್ದಾರೆ, ದೀಪ ಅಂಟಿಸ್ಬಿಟ್ಟು. ಸೊ ನೋಡ್ತಾ ಇರ್ಬೋದು. ಸೊ ಇದು ಸೋಮವಾರ ಬೆಳಗ್ಗೆದು ಪೂಜೆ ಎಲ್ಲ ಮಾಡಿ ಹೋಗಿದ್ದಾರೆ. ಸೊ ನಾನಲ್ಲಿ ಪೂಜೆ ಎಲ್ಲ ಅಮ್ಮನೇ ಮಾಡ್ಕೊತಾರೆ, ನಾನೆಲ್ಲ ಅಲ್ಲೆಲ್ಲ ಏನೂ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಆಗೈತೆ ಚಿನಿ. ಖಾರ ಸ್ವಲ್ಪ ಹಚ್ಕೊಂಡು, ಫುಲ್ ಹಚ್ಕೋಬೇಡ ಆಯ್ತಾ. ಅದಾದಮೇಲೆ ಸೋಮವಾರ ಸಂಜೆ ಬಂದು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಈ ದೇವಸ್ಥಾನ ಬಂದು ನಾಯಂಡಹಳ್ಳಿ ಹತ್ರ ಇರುವಂಥ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಸುಮಾರು ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿರುತ್ತೆ. ಸೊ ನೋಡ್ಬೋದು, ತುಂಬ ವರ್ಷ ಅಂದರೆ ಒಂದು 2-3 ವರ್ಷನೇ ಆಗಿತ್ತು ನಾವು ಈ ದೇವಸ್ಥಾನಕ್ಕೆ ಹೋಗಿ. ಯಾಕೋ ಗೊತ್ತಿಲ್ಲ, ಹೋಗಬೇಕು ಅನ್ನಿಸ್ತು. ನಾವು ಬಂಡಿಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಸೊ ಹಾಗೆ ಅದೇ ರೋಡಲ್ಲಿ ಹೋಗ್ಬೇಕಲ್ವಾ, ಹಂಗಾಗಿ
ಇಲ್ಲೂ ಕೂಡ ಹೋಗಿ ಬರೋಣ ಅಂದ್ಬಿಟ್ಟು ಹೋದ್ವಿ. ತುಂಬ ಖುಷಿಯಾಯಿತು. ಜನನೇ ಇರಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಭಾನುವಾರ ಹನುಮ ಜಯಂತಿ ಇದ್ದಿದ್ದರಿಂದ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ನಾವು ಹೋಗಿದ್ದು ಸೋಮವಾರ. ತುಂಬ ಚೆನ್ನಾಗಿ ಪೂಜೆ ಕೂಡ ಮಾಡ್ತಾರೆ. ಮತ್ತು ಇದು ತುಂಬ ಪವರ್ಫುಲ್ ದೇವರು ಆಂಜನೇಯ ಸ್ವಾಮಿ. ಗಾಳಿ ಆಂಜನೇಯ ಸ್ವಾಮಿ ಅಂದರೆ ತುಂಬ ಪವರ್ಫುಲ್. ಯಾವುದೇ ಒಂದು ಹುಷಾರಿಲ್ಲ ಅಂದ್ರಾಗ್ಬೋದು, ಇಲ್ಲ ನಮಗೇನೋ ಒಂದು ಕೆಡಕಾಗಿದೆ ಅಂತನಾದರೂ ಆಗ್ಬೋದು. ಈ ದೇವಸ್ಥಾನದಲ್ಲಿ ಎಲ್ಲದೂ ಕೂಡ ಹೋಗಿ ಒಂದು ಯಂತ್ರನ ಹಾಕಿಸ್ಕೊಬಂದರೆ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ನನ್ನ ಮಗನಿಗೆ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ, ಹಾಗೆ ಒಂದು ಯಂತ್ರ ಹಾಕಿಸ್ಕೊಂಡು ಪೂಜೆ ಮಂಗಳಾರತಿ ತೊಗೊಂಡು ಬರೋಣ ಅಂತ ಹೋದ್ವಿ. ಸೊ ಅದಾದಮೇಲೆ ನಾನು ಮತ್ತೆ ಬಂದುಬಿಟ್ಟೆ. ನಾನು ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ಈಗ. ಸೊ ಈಗ ನೋಡಿ ಹೊರಗಡೆಯಿಂದ ಫುಲ್ ಎಲ್ಲ ಡೆಕೋರೇಟ್ ಮಾಡಿರೋದು ಹನುಮ ಜಯಂತಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇವಾಗ ಒಂದು ಹೊಸದಾಗಿ ಸ್ಟ್ಯಾಚು ಕೂಡ ನಿಲ್ಲಿಸಿದ್ದಾರೆ ಆಂಜನೇಯ ಸ್ವಾಮಿದು. ತುಂಬ ಚೆನ್ನಾಗಿದೆ ಅದು. ನೋಡ್ತಾ ಇರ್ಬೋದು ಇಲ್ಲಿ ಮುಂದೆಗಡೆನೆ ಸ್ಟ್ಯಾಚುನ ನಿಲ್ಲಿಸಿದ್ದಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಇರಲಿಲ್ಲ. ಈಗ ಹೊಸದಾಗಿ ಮಾಡಿರೋ ಅಂಥದ್ದಿದು. ಈಗ 1 ವರ್ಷ ಆಯಿತು ಅನ್ಕೋತೀನಿ ಇದನ್ನೆಲ್ಲ ಮಾಡಿ. ಸೊ ಹಾಗೆ ಸ್ನೇಹಿತರೆ, ಇದು ಒಂದು ಸಣ್ಣ ವಿಡಿಯೋ. ಇದೊಂದು ರೊಟೀನ್ ಆಗಿತ್ತು ಅಮ್ಮನ ಮನೆಯಲ್ಲಿ. ಸೊ ಒಂದೇ ದಿನ ಇದ್ದಿದ್ದರಿಂದ ನಾನೇನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸೊ ಹಾಗಿದ್ರೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ ಅಂತ ಕೇಳ್ತಾ ಬಾಯ್ ಸ್ನೇಹಿತರೆ.